ಅರುಣ್ ಕುಮಾರ್ ಯತ್ಮೇಲಗೌಡ ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಇವತ್ತು ಮಂಡ್ಯ ಜಿಲ್ಲಾ ಸಮಿತಿ ಇದೆ. ಜಿಲ್ಲಾಧ್ಯಕ್ಷ ಡಿ.ಜಿ. ನಾಗರಾಜು ಮತ್ತು ಜಿಲ್ಲಾಪಾಧ್ಯಕ್ಷ ಮಲ್ಲೇಶು ಹಾಗೂ ಕೇರ್ಪೇಟೆ ಅಧ್ಯಕ್ಷ ನಾಗರಾಜು ಮತ್ತು ಮದ್ದೂರು ಅಧ್ಯಕ್ಷ ಲೈವ್ ಮಾಡ್ತಾರಂಥ ಪ್ರಮೋದ್ ಹಾಗೂ ನಮ್ಮ ಮಳವಳ್ಳಿ ತಾಲೂಕು ಅಧ್ಯಕ್ಷ ಮಾದೇಗೌಡ ಹಾಗೂ ಹಲವು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷ ರವೀಂದ್ರ ಕೊತ್ತತ್ತಿ. ಇವತ್ತು ನಾವು ಬಂದಿರುವಂಥ ವಿಚಾರ ಮಂಡ್ಯ ತಾಲೂಕಿನಲ್ಲಿ ಮಂಡ್ಯದಲ್ಲಿರುವಂಥ ನಮ್ಮ ಮಂಡ್ಯ ನಗರದ ಹೆಮ್ಮೆ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಲಿಮಿಟೆಡ್ ಏನಿದೆ, ಕಳೆದ 1 ತಿಂಗಳಿಂದ ಕಬ್ಬು ಹರಿಯುವಂಥ ವಿಚಾರ ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ಇದುವರೆಗೂ ಕಬ್ಬನ್ನು ಹರಿದಿರುವಂಥದ್ದು ಬಹುತೇಕ 52,000 ಟನ್ಗಳಷ್ಟೇ. ಆದರೆ ಹರಿಯುವಂಥದ್ದು ಇನ್ನು ಇದರ 3 ಪಟ್ಟಿದೆ. ಆದರೆ ಏನಾಗಿದೆ ಅಂದರೆ ಇವರು 2.5 ಕೋಟಿಯನ್ನು ಕೊಟ್ಟು ಕಬ್ಬನ್ನು ಕಟಾವು ಮಾಡೋಕ್ಕೆ ಇರುವಂಥ ಒಂದು ತಂಡಗಳಿಗೆ ಮೀಸಲಿಟ್ಟಿದ್ದಂಥವ್ರು ಅಲ್ಲಿ ಬಹುತೇಕರು ಒಂದು 40% ಇನ್ನೂ ಯಾರೂ ಬಂದಿಲ್ಲ. ಹಾಗಾಗಿ ಇವಾಗ ಕಬ್ಬು ಕಟಾವಾಗಿರುವಂಥದ್ದು ನಾವು ಕೊಟ್ಟಿರುವಂಥ ಮುಂಗಡಾಣ ಏನಿತ್ತು ಆಲ್ರೆಡಿ 1.75 ಕವರ್ ಆಗಿದೆ. ಮತ್ತು ಮುಂಗಡಾಣವನ್ನು ಇಸ್ಕೊಂಡು ಬರದೇ ಇರೋದ್ರ ಬಗ್ಗೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಹಾಗಾಗಿ ವಿಳಂಬ ಆಗ್ತದೆ ಅಂತ ನಮ್ಮ ಇಲ್ಲಿನ COD ಅವರು ಸರ್ HDO ಅವರು ACDO ಅವರು ರಂಗಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಅವರೇನು ಒಪ್ಕೊಳ್ತಾ ಇದ್ದಾರೆ, ನಾವು ಒಂದಷ್ಟು ಒಪ್ಪಿಗೆ ಮಾಡಿದ್ವಿ, ಒಪ್ಪಿಗೆ ಮಾಡಿರೋರಿಗೆ ಮೊದಲು ಕೊಡಬೇಕಾಯ್ತು. ಆದರೆ ಕೆಲವೊಂದು ವಿಚಾರಗಳು ಬದಲಾಗಿರೋದ್ರಿಂದ ಬೇರೆಯವ್ರಿಗೂ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಒಪ್ಪಿಗೆ ಆಗಿರೋರಿಗೆ ನಾವು ಇನ್ನೂ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ, ಪ್ರಾಶಸ್ತ್ಯವನ್ನು ಕೊಡಲಿಲ್ಲ. ಆದರೆ ಇಲ್ಲಿ ಆಗಬೇಕಾಗಿರುವಂಥದ್ದು ಏನು ಅಂದರೆ, ಒಪ್ಪಿಗೆ ಮಾಡಿರೋರಿಗೆ ನೀವು ಆದಷ್ಟು ಬೇಗ ಅದನ್ನು ಕಬ್ಬನ್ನು ಕಟಾವು ಮಾಡಿಸಿ, ಮತ್ತು ಇಲ್ಲಿ ಆಲ್ರೆಡಿ ಭಾಗದಲ್ಲಿ ಈ ಮಂಡ್ಯ ತಾಲೂಕಿನ ಭಾಗದಲ್ಲಿ ಬೆಳೆದು ನಿಂತಿರುವಂಥ ಕಬ್ಬನ್ನು ಮಂಡ್ಯ ಜಿಲ್ಲೆಯ ಈ ಒಂದು ಕಾರ್ಖಾನೆಗೆ ಕೊಡಬೇಕು ಅನ್ನೋದನ್ನು ನಮ್ಮ ಸರ್ಕಾರದ ಸುತ್ತೋಲೆಗಳು ಹೇಳ್ತಾ ಇದ್ದಾವೆ. ಆದರೆ ಇವರು ಇನ್ನೂ ಅನಗತ್ಯವಾಗಿ ವಿಳಂಬ ಮಾಡ್ತಾ ಇರೋ ಕಾರಣ ಕಬ್ಬು ತೂಕ ಕಡಿಮೆ ಆಗ್ತಾ ಇದೆ. ಅದರ ಒಂದು ಗುಣಮಟ್ಟ ಇದೆ, ಗುಣಮಟ್ಟನೂ ಕೂಡ ಕಡಿಮೆ ಆಗ್ತದೆ. ಆ ಥರ ಒಂಥರ ತುಂಬ ವಯಸ್ಸಾಗಿರುವಂಥ ಕಬ್ಬನ್ನು ತಗೊಂಡ್ರೆ ಯಾವ ರೀತಿಯ ಒಂದು ಸಕ್ಕರೆ ಅಂಶ ಸಿಗುವಂಥದ್ದಾಗತ್ತೆ. ಹಾಗಾಗಿ ಇಲ್ಲಿ ಆಡಳಿತದ ವೈಫಲ್ಯವಾಗಿದೆ. ಆಡಳಿತ ನಿರ್ವಹಣೆ ಮಂಡಳಿಯವರು ಮತ್ತು ಈ ಸಂಬಂಧಪಟ್ಟ ಕೆಲಸ ಮಾಡುವಂಥರ ಈ ವೈಫಲ್ಯನ ಕೂಡ ಎದ್ದು ಕಾಣ್ತಾ ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಧೂಳು ಬೀಳ್ತದೆ. ಪಾಪ ಎಲ್ಲರೂ ಪ್ರತಿಯೊಬ್ಬರು ಖರ್ಚು ಕಟ್ಕೊಂಡಿದ್ದಾರೆ. ಹೆಂಗಿತ್ತು ಆಸೆ, ಹೆಂಗಿತ್ತು ಈ ಒಂದು ಕಾರ್ಖಾನೆ, ಅವರು ಇವತ್ತು 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂತ, ಆದ್ರೂ ಆ ಸಮಸ್ಯೆನ ಬಗೆಹರಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಈಗ ಇಲ್ಲಿ ಕಬ್ಬು ಕಟಾವು ವಿಚಾರದಲ್ಲಿ ಯಾವುದೇ ಯಾರೋ ಒಬ್ಬರು ಅಧ್ಯಕ್ಷರು ಅಥವಾ ಇನ್ನೊಬ್ಬರ ರೆಫರೆನ್ಸ್ ಇಂದ ರೆಕಮೆಂಡೇಶನ್ ಇಂದ ಕಬ್ಬು ಕಟಾವುಗಳನ್ನು ಕಳ್ಸಕ್ಕೆ ಹೋಗಬೇಡಿ. ಸೀನಿಯರಿಟಿ ಬೇಸಿಸ್ ಮೇಲೆ ಕಟಾವು ಆಲ್ರೆಡಿ ಒಪ್ಪಿಗೆ ಮಾಡಿರೋರ್ಗೆ ಸೀನಿಯರಿಟಿ ಮಾಡಿ, ಮತ್ತೆ ಬೇರೆ ಉಳಿದಂಥ ಕಬ್ಬನ್ನು ನೀವು ನಮಗೆ ಕೊಡಿ ಅಂತ ಹೇಳಿದ್ದೀರಲ್ಲ, ಅವರೆಲ್ಲರಿಗೂ ಕೂಡ ನೀವು ಪರಿಗಣಿಸಿ ಒಂದು ಸೀನಿಯರಿಟಿಯನ್ನು ಇದು ಮಾಡ್ಕೋಬೇಕು. ನೀವು ಒಂದು ಪ್ರಕಟಣೆಗೊಳಿಸಿ ಜನರಿಗೆ ಅವ್ರ ಊರಿನ ಕಬ್ಬುಗಳನ್ನು ಯಾವ ಸಂದರ್ಭದಲ್ಲಿ ಕಡಿಬೋದು ಅಂತ. ಇಲ್ಲಿ ಯಾವ ಭಾಗದ ಕಬ್ಬು ಕಡಿದಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನು ಕಬ್ಬು ಇನ್ನೂ ಬಹುತೇಕ